ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ನಮ್ಮ ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇದೇನು ಅವಲಕ್ಕಿ ಉಪ್ಪಿಟ್ಟು ಹೇಳ್ತಾರೆ ಅಂದ್ಕೊಬೇಡಿ. ಇದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಮತ್ತು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ. ಹೇಗೆ ಮಾಡೋದಂತ ನೋಡಿಸ್ತೀನಿ, ಕಲ್ತ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಅವಲಕ್ಕಿ, ಈರುಳ್ಳಿ, ಕ್ಯಾರೆಟು, ಕಡಲೆ ಬೀಜ, ಅರಿಶಿನ ಪೌಡ್ರು, ಒಣಮೆಣಸಿನ್ಕಾಯಿ, ಉಪ್ಪು, ಸಾಸಿವೆ, ಕಡಲೆಬೇಳೆ, ಕರಿಬೇವು ಮಾಡಿ ತೋರಿಸ್ತೀನಿ. ಈಸಿಯಾಗಿದೆ ರೆಸಿಪಿ, ಮಾಡಿ ನೋಡಿಕೊಂಡು ಕಲ್ತ್ಕೊಳ್ಳಿ. ಉರಿ ಸ್ಲಿಮ್ಮಾಗಿ ಇಟ್ಕೊಂಡು ನೋಡಿ, ಎಣ್ಣೆ ಒಂದು 4 ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಕ್ಕಿದ ತಕ್ಷಣ ಕಡಲೆ ಬೀಜ ಹಾಕ್ಕೊಳ್ಳಿ. ನೆಕ್ಸ್ಟು ಕಡಲೆಬೇಳೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ಕಡಲೆ ಬೀಜನು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗಿದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡಿ. ಕ್ಯಾರೆಟು ಯಾರು ಹಾಕಲ್ಲ, ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟು ಈರುಳ್ಳಿ ಜೊತೆಲೇ ಹಾಕ್ಬಿಡಿ. ಚೆನ್ನಾಗಿ ತಿರುಗಿಸ್ರಿ. ಈರುಳ್ಳಿ ಒಂದು 50% ಬೇಯಿರಿ. ಈರುಳ್ಳಿ ಇಷ್ಟ ಆದಮೇಲೆ ಈರುಳ್ಳಿಗೂ ಉಪ್ಪು ಚೆನ್ನಾಗಿ ಅಂಟಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ. ನೋಡಿ, ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಹಾಕ್ಕೊಂಡು ಒಂಚೂರು ತಿರುಗಿಸ್ಬಿಡಿ. ಈರುಳ್ಳಿ ಚೆನ್ನಾಗೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಅವಲಕ್ಕಿ ಹಾಕ್ತಾಯಿದ್ದೀನಿ. ಅವಲಕ್ಕಿ ಫಸ್ಟೇ ತೊಳೆದು ನೋಡಿ, ಚಿತ್ರಾನ್ನಕ್ಕೆ ಹೆಂಗೆ ಅಕ್ಕಿ ಬೇಯಿಸಿರೋ ಅಷ್ಟು ಅವಲಕ್ಕಿ ಈ ಥರ ಉದ್ರುದ್ರಾಗಿರಲಿ, ಆ ಥರ ನೆನೆಸಿಟ್ಕೊಳ್ಳಿ. ನೋಡಿ, ಈ ಥರ ತಿರುಗಿಸ್ತಾ ಇದ್ದೀನಿ. ನೀವು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ತುಂಬ ಟೇಸ್ಟ್ ಇರುತ್ತೆ. ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬರೋಲ್ಲ ಅಂದ್ಕೊಬೇಡಿ. ಕ್ಯಾರೆಟ್ ಹಾಕಿದ್ರಂತೂ ಇನ್ನೂ ಚೆನ್ನಾಗೇ ಟೇಸ್ಟ್ ಇರುತ್ತೆ. ತಿಂದ್ಬಿಟ್ಟು ಟೇಸ್ಟ್ ಮಾಡಿ. ತಿರುಗಿಸ್ತಾ ಇದ್ದೀನಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಬಿಸಿ ಬಿಸಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ. ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಕ್ಯಾರೆಟ್ ಅಂತ ಕಾಣಿಸೋದೇ ಇಲ್ಲ. ರುಚಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೀವು ತಿಂದ್ಬಿಟ್ಟು ಟೇಸ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.